ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ವಿಚಾರ ಸಂಕಿರಣ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಸಂವಿಧಾನ ಸಮರ್ಪಣೆ ದಿನಾಚರಣೆ. ಡಿಸೆಂಬರ್ 1ರಿಂದ ಅಂಗನವಾಡಿ ನೌಕರರ ಅನಿರ್ದಿಷ್ಟ ಧರಣಿ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರೆಯಲಿ ಎಂದು ದೇವರ ಮೊರೆ ಹೋದ ಅಭಿಮಾನಿಗಳು. ನವೆಂಬರ್ 30ರಂದು ನಂದಿಕೂರು ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಅನಾವರಣ. ದಿನೇಶ್ ದೊಡ್ಮನಿ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ವಿರುದ್ಧ ರೈತರ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ವಿಚಾರ ಸಂಕಿರಣ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಮಾಡಲಾಯಿತು. ಕರ್ನಾಟಕ ಪ್ರತಿಭಾ ಅಕಾಡೆಮಿ ಕರ್ನಾಟಕ, ಪ್ರಿಯಾಂಕ್ ಖರ್ಗೆ ಅಭಿಮಾನಿ ಬಳಗ ಮತ್ತು ಕಲಬುರಗಿ ಆರ್ಟ್ ಥಿಯೇಟರ್ ಅವರು ಸಂಯುಕ್ತ ಆಶ್ರಯದಲ್ಲಿ ಸುನಿಲ್ ಮಾನ್ಪಡೆ ನೇತೃತ್ವದಲ್ಲಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ವಿಚಾರ ಸಂಕಿರಣ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಹಾಗೂ ವೇದಿಕೆ ಮೇಲಿರುವ ಗಣ್ಯರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಬಳಿಕ ಸಂವಿಧಾನ ಪೀಠಿಕೆ ಓದುವ ಮೂಲಕ ಚಾಲನೆ ನೀಡಲಾಯಿತು. ಬಳಿಕ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ವಿಜೇತರಾದ ಶ್ವೇತಾ ಮಲ್ಲಿಕಾರ್ಜುನ್, ಅಕ್ಷತಾ ಬಿರಾದಾರ್, ಶ್ವೇತಾ ದೇವರ್ಮನಿ, ಪಿಯುಸಿ ವಿಭಾಗದಲ್ಲಿ ಸಾಕ್ಷಿ ಶರಣಬಸಪ್ಪ, ಪ್ರತೀಕ್ಷಾ ಮಲ್ಲಿಕಾರ್ಜುನ್, ಲಾಲ್ಸಾಬ್ ಎಂ, ಪದವಿ ವಿಭಾಗದಲ್ಲಿ ಮುತ್ತಣ್ಣ ಮಠಪತಿ ಪ್ರಥಮ ಸ್ಥಾನ, ವಿಜಯಲಕ್ಷ್ಮಿ ಬಸವರಾಜ್ ದ್ವಿತೀಯ ಸ್ಥಾನ, ವಿಶ್ವಕಿರಣ ಹನುಮಂತ ತೃತೀಯ ಸ್ಥಾನ, ಸ್ನಾತಕೋತ್ತರ ವಿಭಾಗದಲ್ಲಿ ಕೆ ಸುಧಾ, ಶಂಭುಲಿಂಗ ಪ್ರಥಮ ಸ್ಥಾನ, ಭಾಗೀರಥಿ ಬಿರಾದಾರ್ ದ್ವಿತೀಯ ಸ್ಥಾನ, ಐಶ್ವರ್ಯ ರಾಜೇಂದ್ರ ತೃತೀಯ ಸ್ಥಾನ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಜಿಲ್ಲಾಧಿಕಾರಿ ಹಾಗೂ ವೇದಿಕೆ ಮೇಲಿರುವ ಗಣ್ಯರು ಪ್ರಮಾಣ ಪತ್ರ, ಸಂವಿಧಾನ ಪೀಠಿಕೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಹಲವು ಪುಸ್ತಕಗಳನ್ನು ನೀಡಲಾಯಿತು. ನಂತರ ಅಪ್ಪಗೆರೆ ಸೋಮಶೇಖರ್ ಅವರು ಮಾತನಾಡಿ, ಸಂವಿಧಾನ ಅಳವಡಿಸಿಕೊಂಡು 76 ವರ್ಷ ಕ್ರಮಿಸಿದ್ದೇವೆ. ಈ ಹಿಂದೆಯೇ ತಳ ಸಮುದಾಯಕ್ಕೂ ಶಿಕ್ಷಣ ಸಿಕ್ಕಿದ್ದರೆ ಭಾರತವನ್ನು ಯಾರೂ ಮೀರಿಸುತ್ತಿದ್ದಿಲ್ಲ. ಸಂವಿಧಾನ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸಿದೆ. ಹೀಗಾಗಿ ಸಮಸ್ತ ಭಾರತೀಯರು ಸಂವಿಧಾನದ ಋಣದ ಮಕ್ಕಳು ಎಂದು ಹೇಳಿದರು. ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಇನ್ನೂ ಇದೆ. ಮನುವಾದಿಗಳು ಸಂವಿಧಾನದ ಕುರಿತು ಅನುಮಾನ ಬಿತ್ತುತ್ತಲೇ ಇದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರ ಸಾವಿನ ನಂತರವೂ ಅವರನ್ನು ಅವಮಾನಿಸಲಾಗುತ್ತಿದೆ. ತಳ ಸಮುದಾಯದ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಅನ್ನೋ ಕಾರಣಕ್ಕೆ ಸಂವಿಧಾನವನ್ನು ಅಸ್ಪೃಶ್ಯತೆಯನ್ನು ಕಳಂಕ ಹೊತ್ತಿದೆ. ಸಂವಿಧಾನ ಭಾರತದ ಸಂಸ್ಕೃತಿಯಲ್ಲಿ ಎಂದು ಮನುವಾದಿಗಳು ವಿರೋಧಿಸಿದರು. ಇಂದಿಗೂ ವಿರೋಧಿಸುವವರು ಇದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಧರ್ಮಗ್ರಂಥಗಳಲ್ಲಿ ಅಕ್ಷರಗಳನ್ನು ಬದಲಾಯಿಸಲಾಗುವುದಿಲ್ಲ, ಆದರೆ ಸಂವಿಧಾನದಲ್ಲಿ ತಿದ್ದುಪಡಿಗೆ ಅವಕಾಶವಿದೆ. ಈ ಅಂಶವನ್ನು ಅಂಬೇಡ್ಕರ್ ಅವರು ಬುದ್ಧನಿಂದ ಪಡೆದಿದ್ದಾರೆ. ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಅಂಶಗಳನ್ನು ಬುದ್ಧನಿಂದಲೇ ಪಡೆದಿದ್ದಾರೆ. ಹೆಣ್ಣು ಮಕ್ಕಳ ಸ್ಥಿತಿಯ ಮೇಲೆ ದೇಶದ ಪ್ರಗತಿ ಆಳೆಯರಿರಿ ಎಂದು ಅಂಬೇಡ್ಕರ್ ಹೇಳಿದ್ದಾರೆ. ಹೀಗಾಗಿಯೇ ಹೆಣ್ಣು ಮಕ್ಕಳಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿದ್ದಾರೆ. ಅವರಿಂದ ಭಾರತದ ಸಂವಿಧಾನ ಜಗತ್ತಿನ ಶ್ರೇಷ್ಠ ಸಂವಿಧಾನವಾಗಿದ್ದು ಎಲ್ಲರೂ ಕಡ್ಡಾಯವಾಗಿ ಅಧ್ಯಯನ ಮಾಡೋಣ ಎಂದು ಹೇಳಿದರು. ಬಹುಮಾನವನ್ನು ಪಡೆದುಕೊಂಡಂತಹ ಹಾಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಹೇಳ್ತಾ
ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇದು ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ನಾವೆಲ್ಲರೂ ಕೂಡ ಸಂವಿಧಾನದ ಬಗ್ಗೆ, ಅದರ ಮಹತ್ವದ ಬಗ್ಗೆ, ಅದರ ಪ್ರಸ್ತುತತೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕಾದಂತಹ ಅಗತ್ಯ, ಅನಿವಾರ್ಯತೆ ಮತ್ತು ತುರ್ತು ಹಿಂದೆಂದಿಗಿಂತಲೂ ಕೂಡ ಇವತ್ತು ಹೆಚ್ಚು ಇದೆ. ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮ ಬಹಳ ಮುಖ್ಯ ಅಂತ ನಾನು ಭಾವಿಸಿದ್ದೇನೆ. ಸ್ನೇಹಿತರೆ, ನಿನ್ನೆ ನವೆಂಬರ್ 26ಕ್ಕೆ ಸಂವಿಧಾನ ಸಮರ್ಪಣೆಗೊಂಡು 76 ವರ್ಷಗಳನ್ನು ನಾವು ಕ್ರಮಿಸಿದ್ದೇವೆ. 76 ವರ್ಷಗಳನ್ನು ನಾವು ಕ್ರಮಿಸಿದ್ದೇವೆ. ಸಂವಿಧಾನ ಸಮರ್ಪಣೆಗೊಂಡ ದಿನ ಅದು. ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭಾರತೀಯರಾದ ನಾವು ಕೆಲವು ಆತ್ಮಾವಲೋಕನದ ಪ್ರಶ್ನೆಗಳನ್ನ, ಆತ್ಮವಿಮರ್ಶೆಯ ಪ್ರಶ್ನೆಗಳನ್ನ ಕೇಳ್ಕೋಬೇಕಾಗಿದೆ ಅಂತ ಅನ್ಸುತ್ತೆ. ಸಂವಿಧಾನದ ಮೂಲಕ ಶಿಕ್ಷಣವನ್ನ, ಉದ್ಯೋಗವನ್ನ, ನಾಗರಿಕ ಹಕ್ಕುಗಳನ್ನ, ರಾಜಕೀಯ ಹಕ್ಕುಗಳನ್ನ ಏನೆಲ್ಲವನ್ನ ಪಡೆದುಕೊಂಡಂತಹ ನಾವು ಮರಳಿ ಸಂವಿಧಾನಕ್ಕೆ ಕೊಟ್ಟದ್ದೇನು ಅನ್ನುವ ಆತ್ಮಾವಲೋಕನದ ಪ್ರಶ್ನೆಯನ್ನ ಪ್ರತಿಯೊಬ್ಬ ಭಾರತೀಯರು ಕೂಡ ಕೇಳ್ಕೋಬೇಕಾಗಿದೆ ಅಂತ ಅನ್ಸುತ್ತೆ. ನಾನು ಮೊನ್ನೆ ಕೂಡ ಇದನ್ನ ಮಾತನಾಡ್ತಾ ಇದ್ದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, ಅವರು ಬರೆದ ಭಾರತ ಸಂವಿಧಾನವನ್ನ ಮರೆತ ಭಾರತಕ್ಕಾಗಲಿ ಭಾರತೀಯರಿಗಾಗಲಿ ಭವಿಷ್ಯವಿಲ್ಲ ಅನ್ನುವಂತಹದ್ದನ್ನ ನಾವೆಲ್ಲರೂ ನೆನಪಿಟ್ಕೊಳ್ಬೇಕಾಗಿದೆ. ಭಾರತ ಶತಮಾನಗಳಿಂದ ಅಕ್ಷರ ವಂಚಿತ ಸಮುದಾಯಗಳನ್ನ ಒಳಗೊಂಡ ಹಾಗೆ ಅನಕ್ಷರತೆಯಿಂದ ತುಂಬಾ ಬಳಲಿದೆ ಈ ದೇಶ. ತಳ ಸಮುದಾಯಗಳನ್ನ, ಹಿಂದುಳಿದ ವರ್ಗಗಳನ್ನ, ಶೋಷಿತ ಸಮುದಾಯಗಳನ್ನ, ಆದಿವಾಸಿ, ಬುಡಕಟ್ಟು, ಅಲೆಮಾರಿ ಸಮುದಾಯಗಳನ್ನ ಶತಮಾನಗಳಿಂದ ಅಕ್ಷರದಿಂದ ವಂಚಿಸಲಾಗಿದೆ. ಬಹುಶಃ ಈ ಎಲ್ಲ ಸಮುದಾಯಗಳಿಗೆ ಶತಮಾನಗಳ ಹಿಂದೆನೆ ಏನಾದರೂ ಶಿಕ್ಷಣ ಸಿಕ್ಕಿದ್ದಿದ್ರೆ, ಶಿಕ್ಷಣ ಕಲಿಯುವ ಅವಕಾಶ ಸಿಕ್ಕಿದ್ದಿದ್ರೆ ಬಹುಶಃ ಇಡೀ ಜಗತ್ತಿನಲ್ಲೇ ಭಾರತವನ್ನ ಮೀರಿಸುವ ಮತ್ತೊಂದು ರಾಷ್ಟ್ರ ಇರಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಆದ್ರೆ ದುರಂತ, ಶತಮಾನಗಳಿಂದ ಈ ದೇಶದ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಈ ದೇಶದ ಬಹುಸಂಖ್ಯಾತ ಸಮುದಾಯಗಳನ್ನ ಅಕ್ಷರದಿಂದ, ಶಿಕ್ಷಣದಿಂದ ವಂಚಿಸಿದೆ ಅಂತ. ಅದಕ್ಕೆ ರಾಮಾಯಣದ ಶಂಭೂಕ, ಮಹಾಭಾರತದ ಏಕಲವ್ಯ ಇವರೆಲ್ಲರೂ ಕೂಡ ನಮಗೆ ಸಾಕ್ಷಿ. ಸಂಸ್ಕೃತ ಓದಿದ್ರೆ ನಾಲ್ಗೆ ಕತ್ತರಿಸಬೇಕು, ಕೇಳಿದ್ರೆ ಕಿವಿಗೆ ಕಾದಸಿ ಸವಿಯಬೇಕು ಅನ್ನುವ ಪದ್ಧತಿಗಳಿದ್ದಂತಹ ಬಹಳ ದುರಂತದ ಸಮಾಜ ನಮ್ದು. ಹಾಗಾಗಿ ಅಕ್ಷರ ಬಾರದ ಅವರನ್ನ ನಾವು ಅನಕ್ಷರಸ್ಥರು ಅಂತ ಕರಿತೀವಿ. ಆ ಅನಕ್ಷರಸ್ಥ ಸಮುದಾಯಗಳಿಗೆ ಶಿಕ್ಷಣವನ್ನ ಕಲ್ಪಿಸಿಕೊಡ್ಬೇಕು, ಶಿಕ್ಷಣದ ಮೂಲಕ ಅವರಲ್ಲಿ ವೈಚಾರಿಕತೆಯ ಅರಿವನ್ನ ಜಾಗೃತಿಗೊಳಿಸಬೇಕು ಅನ್ನುವ ಮಹತ್ವದ ಉದ್ದೇಶವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅನ್ನುವಂಥದ್ದನ್ನ ನಾವೆಲ್ಲರೂ ನೆನಪಿಡಬೇಕಾಗಿದೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಾರ್ಯಕ್ರಮ ಸಂಚಾಲಕ ಸುನಿಲ್ ಮಾನ್ಪಡೆ, ಮೂಢನಂಬಿಕೆಯಿಂದ ದೇಶ ಹಿಂದುಳಿದಿದೆ. ನಂಬಿಕೆಯಲ್ಲಿ ವೈಜ್ಞಾನಿಕ ಮನೋಭಾವ ಇರಬೇಕು. ಹೀಗಾಗಿ ವಸತಿ ನಿಲಯದ ವಿದ್ಯಾರ್ಥಿಗಳಿಗಾಗಿ ಸಂವಿಧಾನ ಕುರಿತು ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗುತ್ತಿದೆ. ಸ್ಥಳೀಯ ಮಟ್ಟದಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ತಾಲೂಕಾ ಮಟ್ಟಕ್ಕೆ 958, ಜಿಲ್ಲಾ ಮಟ್ಟಕ್ಕೆ 127 ವಿದ್ಯಾರ್ಥಿಗಳು ಆಯ್ಕೆಯಾದರು. 16 ವಿಷಯಗಳ ಮೇಲೆ ಸ್ಪರ್ಧೆ ನಡೆಯಿತು. ಪ್ರೌಢ, ಪದವಿ ಪೂರ್ವ, ಪದವಿ ಮತ್ತು ಸ್ನಾತಕೋತ್ತರ ಪದವಿ ಎಂದು 4 ವಿಭಾಗಗಳಲ್ಲಿ ವಿಂಗಡಿಸಲಾಗಿತ್ತು ಎಂದು ವಿವರಿಸಿದರು. ಸರ್, ಇವತ್ತು ಕಲಬುರಗಿ ನಗರದಲ್ಲಿ ಕರ್ನಾಟಕ ಪ್ರತಿಭಾ ಅಕಾಡೆಮಿ, ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿ ಬಳಗ ಮತ್ತು ಕಲಬುರಗಿ ಆರ್ಟ್ ಥಿಯೇಟರ್ ಸಂಸ್ಥೆ ವತಿಯಿಂದ ವಸತಿ ನಿಲಯದ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದಂಥ 14 ಮಕ್ಕಳಿಗೆ ನಾವು ಇವತ್ತು ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಮತ್ತು ಅದರ ಜೊತೆಗೆ ಇವತ್ತು ಸಂವಿಧಾನದ ಸಮರ್ಪಣಾ ದಿನ ಅಂಗವಾಗಿ ಸಂವಿಧಾನದ ಆಶಯ ಮತ್ತು ಜವಾಬ್ದಾರಿ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿದ್ದರು, ಅವರು ಉದ್ಘಾಟನೆ ಮಾಡಿ ಶುಭ ಕೋರಿ ಹೋಗಿದ್ದಾರೆ. ಅದರ ಜೊತೆಗೆ ಸುಭಾಷ್ ರಠೋಡ್ ಅವರು, ಕಿರಣ್ ದೇಶ್ಮುಖ್ ಅವರು, ಶಿವು ಹೊಂಡಗುಂಟಿ ಅವರು, ಆಮೇಲೆ
ನಮ್ಮ ಆದರೆ ಸಂವಿಧಾನ ರಚನಾ ಸಮಿತಿ ಮೇಯರ್ ಮೇಡಮ್ ಅವರು, ಮುಖ್ಯವಾಗಿ ಮೇಯರ್ ಮೇಡಮ್ ಅವರು, ಪೂಜ್ಯ ಮಹಾಪೌರರು ಮತ್ತು ಪೂಜ್ಯ ಉಪ ಮಹಾಪೌರರು ಕೂಡ ಬಂದಿದ್ದರು. ಅವರೆಲ್ಲರೂ ಕೂಡ ಬಂದು ಉದ್ಘಾಟನೆ ಮಾಡಿ ಮಕ್ಕಳಿಗೆ ಶುಭ ಕೋರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಧನ್ಯ ಹೇಳ್ತೀವಿ. ಇವತ್ತು ವಸತಿ ಶಾಲೆಯ ಮಕ್ಕಳಿಗೆ ನಾವು ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ಮಕ್ಕಳಿಗೆ ವಿಶೇಷವಾಗಿ ಕಲಿಕೆ ಆಗಬೇಕನ್ನೋ ಉದ್ದೇಶದಿಂದ ಪ್ರತಿ ವರ್ಷ ನಾವು ವಸತಿ ನಿಲಯದ ಮಕ್ಕಳಿಗೆ ಮತ್ತು ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಒಂದು ಪ್ರಬಂಧ ಸ್ಪರ್ಧೆಗಳು, ಭಾಷಣ ಸ್ಪರ್ಧೆಗಳನ್ನು ಮತ್ತು ವೈಚಾರಿಕ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ತಾ ಬಂದಿದೆ. ಅದರ ಭಾಗವಾಗಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸೊ ಹಾಗಾಗಿ ಇವತ್ತು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಅದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ನಾವು ನಮ್ಮ ಸಂಸ್ಥೆಗಳ ಮೂಲಕ ಧನ್ಯವಾದಗಳನ್ನು ಹೇಳ್ತೀವಿ ಸರ್. ಒಟ್ಟು ಜಿಲ್ಲೆಯಲ್ಲಿ 1,000 ವಿದ್ಯಾರ್ಥಿಗಳು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಸರ್. ಜಿಲ್ಲಾ ಮಟ್ಟದಲ್ಲಿ 156 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಮತ್ತು ಅದರಲ್ಲಿ ನಾವು ಪ್ರೌಢಶಾಲೆ ವಿಭಾಗದಲ್ಲಿ 3 ಜನ, 1 ವಿಶೇಷ ಪುರಸ್ಕಾರ, PUC ಮಟ್ಟದಲ್ಲಿ 3 ಪ್ರಶಸ್ತಿಗಳು, 1 ವಿಶೇಷ ಪುರಸ್ಕಾರ, ಪದವಿ ಮಟ್ಟದಲ್ಲಿ 3 ಪುರಸ್ಕಾರಗಳು ಮತ್ತು 1 ವಿಶೇಷ ಪುರಸ್ಕಾರ, ಮತ್ತು PG ಮಟ್ಟದಲ್ಲಿ 3 ವಿದ್ಯಾರ್ಥಿಗಳಿಗೆ ನಾವು ಪುರಸ್ಕಾರ, ಒಟ್ಟು 14 ವಿದ್ಯಾರ್ಥಿಗಳಿಗೆ ನಾವು ಆಯ್ಕೆ ಮಾಡಿದ್ದೇವೆ. ತುಂಬಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಬುರಗಿ ಮಹಾನಗರ ಪಾಲಿಕೆ ಮಹಾಪೌರರಾದ ವರ್ಷಾ ರಾಜೀವ್ ಜಾನೆ, ತೃಪ್ತಿ ಶ್ರೀನಿವಾಸ್ ಲಾಖೆ, ಸುಭಾಷ್ ರಾಠೋಡ್, ಡಾಕ್ಟರ್ ಕಿರಣ್ ದೇಶ್ಮುಖ್, ಸಿದ್ಧಾರ್ಥ್ ಕೋರ್ವಾರ್, ಅಶೋಕ್ ವೀರನಾಯಕ್, ಶಿವಕುಮಾರ್ ಹೊನ್ಗುಂಟಿ, ಪ್ರೀತಿ ದೊಡ್ಮನಿ, ಸಂಗಮೇಶ್ ಭಾವೆ, ಮಲ್ಲಣ್ಣ ಕುಸ್ತಿ, ರಾಜಶೇಖರ್ ವಾಂಗ್, ನಾಗೇಂದ್ರ ಜವಳಿ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಸೇನೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಸಂವಿಧಾನ ಸಮರ್ಪಣೆ ದಿನಾಚರಣೆ ಮಾಡಲಾಯಿತು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕರವೇ ಜಿಲ್ಲಾ ಅಧ್ಯಕ್ಷ ಬೆಳಪ್ಪ ಕಿರಣಗಿ ಹಾಗೂ ರಾಜ್ಯ ಉಪಾಧ್ಯಕ್ಷ ಅನಿಲ್ S ದೊಡ್ಡಮನಿ ಅವರ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಸೇನೆ ವತಿಯಿಂದ ಏರ್ಪಡಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವ ಹಾಗೂ ಸಂವಿಧಾನ ಸಮರ್ಪಣೆ ದಿನಾಚರಣೆ ಕಾರ್ಯಕ್ರಮಕ್ಕೆ ಧಮ್ಮಜ್ಯೋತಿ ಬಂತೋಜಿ ಹಾಗೂ ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಡಾಕ್ಟರ್ BR ಅಂಬೇಡ್ಕರ್ ಸೇನೆ ಪದಾಧಿಕಾರಿಗಳು ವೇದಿಕೆ ಮೇಲಿರುವ ಗಣ್ಯರಿಗೆ ಹೂ ನೀಡಿ ಸ್ವಾಗತಿಸಿದರು. ನಂತರ ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಡಾಕ್ಟರ್ ಅನೂಪ್ ದೇಸಾಯಿ, ಸಂತೋಷ್ ಜಮಾದಾರ್ ಸೇರಿ ಹಲವು ಗಣ್ಯರಿಗೆ ಸನ್ಮಾನಿಸಲಾಯಿತು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಂಗ್ರೆಸ್ ಮುಖಂಡ ಶಿವಾನಂದ್ ಹೊನ್ಗುಂಟಿ ಹಾಗೂ ಬಿಜೆಪಿ ಮುಖಂಡ ಗುಂಡು ಮತ್ತಿಮೂಡ್ ಮತ್ತು ಸಿರಾಜ್ ಶಾಬ್ದಿ ಮಾತನಾಡಿದರು. ಮೊಟ್ಟ ಮೊದಲ ಕನ್ನಡ ರಾಜ್ಯೋತ್ಸವ ಮಾಡೋಕ್ಕೆ ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡ ಉಳಿವಿಗಾಗಿ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ಯಾಕಂದ್ರೆ ಬೇರೆ ರಾಜ್ಯಗಳಲ್ಲಿ ಹೆಂಗೆ ತಮ್ಮದೇ ಆದ ಒಂದು ರಾಜ್ಯದ ಉಳಿವಾಗಿ ಸಂಘಟನೆಗಳು ಮಾಡ್ತಾರೆ, ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕನ್ನಡ ಪರ ಹೋರಾಟಗಳು ಸಂಘಟನೆಗಳು ಇನ್ನೂ ಬಲಪಡಬೇಕು. ಈಗಾಗಲೇ ಹಲವು ಕನ್ನಡ ರಾಜ್ಯೋತ್ಸವದಲ್ಲಿ ಮೊನ್ನೆ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ರಂಗಮಂದಿರದಲ್ಲಿ ಆಯೋಜಿಸಿದರು. ಅದೇ ರೀತಿ ಇವತ್ತಿನ ದಿವಸ ಈ ಒಂದು ಕನ್ನಡ ಭವನದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ, ಮೊಟ್ಟ ಮೊದಲೇ ಅವರಿಗೆ ಧನ್ಯವಾದ ಹೇಳ್ತೀನಿ. ಯಾಕಪ್ಪ ಅಂತಂದರೆ ಈ ರೀತಿ ಕಾರ್ಯಕ್ರಮಗಳು ಮಾಡಿದಾಗೆ ಒಂದೊಂದು ಕನ್ನಡ ಪರ ಹೋರಾಟಗಳು ಈ ರಾಜ್ಯದಲ್ಲಿ ಶಕ್ತಿವಾಗಿದ್ದಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಪ್ಪ ಅಂತಂದರೆ ಈ ರಾಜ್ಯೋತ್ಸವ ಮಾಡೋ ಉದ್ದೇಶನೇ ಸಂಘಟನೆ ಗಟ್ಟಿಯಾಗಿಗೊಳಿಸೋ ಸಲುವಾಗಿ. ಅದೇ ರೀತಿ ತಾವೇನು ಸಂಘಟನೆಯನ್ನು ಮಾಡ್ತೀರಿ ಆ ಸಂಘಟನೆಯಲ್ಲಿ ಗಟ್ಟಿತನೂ ಇರಬೇಕಷ್ಟೇ. ಯಾಕಂದರೆ ಕೆಟ್ಟದು ಯಾವುದೇ ಒಂದು ಅನ್ಯಾಯ ಮತ್ತು ನಮ್ಮ ರಾಜ್ಯದಲ್ಲಿ ಯಾರೇ ಒಬ್ಬ ಕನ್ನಡಕ್ಕೆ ಅವೇಳನಕಾರಿ ಏನೇ ಒಂದು ಮಾಡಿದ್ರು ತಾವು ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು ಕೂಡ ಮೊಟ್ಟ ಮೊದಲು ತಮ್ಮ ದನಿಯಾಗಿರಬೇಕು. ಯಾಕಪ್ಪ ಮಾಡೋ ಉದ್ದೇಶ ಅದೇ ಇರ್ತದೆ. ಅದು ಬಿಟ್ಟು ಯಾವುದೇ ಒಂದು ಕೇಡು ಕೆಲಸಗಳಿಗೆ ಹೋಗಬಾರ್ದು. ಅದೇ ರೀತಿ ಸಂಘಟನೆ ಕೂಡ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಆ ಪದಾಧಿಕಾರಿಗಳಿಗೂ ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿಯನ್ನು ಕೊಡಬೇಕು. ಆ ಜಿಲ್ಲೆಗಳಲ್ಲಿ ಆ ತಾಲೂಕುಗಳನ್ನು ಇವತ್ತು ಜಿಲ್ಲಾ ಮಟ್ಟ ಕಾರ್ಯಕ್ರಮ ಮಾಡ್ಲತ್ತೀರಪ್ಪ ಅಂತಂದರೆ ಎಲ್ಲ ತಾಲೂಕುಗಳಿಂದನೂ ಕೂಡ ತಾಲೂಕು ಅಧ್ಯಕ್ಷರುಗಳಿಗೆ ತಾಲೂಕು ಪದಾಧಿಕಾರಿಗಳನ್ನು ಇಂಥದ್ದು ಜಿಲ್ಲಾ ಮಟ್ಟ ಕಾರ್ಯಕ್ರಮದಲ್ಲಿ ಬರೋವಂಥ ಕೆಲಸ ತಾವು ಜಿಲ್ಲಾ ಮಟ್ಟದ ನಾಯಕರುಗಳು ಮಾಡಬೇಕು ಅಂತೇಳಿ ಹೇಳುತ್ತೀನಿ ಈ ವೇದಿಕೆ ಮುಖಾಂತರ. ಯಾಕೆ ಈಗ ಎಷ್ಟು ಕನ್ನಡ ಪರ ಸಂಘಟನೆಗಳ ಸ್ಟ್ರಾಂಗ್ ಆಗಿರ್ತವೆ, ನಾವು ಕನ್ನಡಿಗರು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ತೀವಿ. ಯಾಕಪ್ಪ ನಮ್ಮ ಹಿಂದೆ ನೀವೇ ಇರ್ತೀರಿ. ಒಂದು ಕನ್ನಡ ಪರ ಹೋರಾಟಗಳ ಇದ್ದರೆ ಕೂಡ ನಾವೆಲ್ಲರೂ ಒಂದು ಶಕ್ತಿಯುತವಾಗಿ ಬೇರೆ ಯಾವುದೇ ಒಂದು ಸಂಘಟನೆಗಳಿದ್ದರೆ ಕನ್ನಡ ಪರ ಸಂಘಟನೆಗಳನ್ನ ನಾವು ಆವಾಜಾಗಿ ಮಾತಾಡ್ಬೋದು ಅಂತ ಹೇಳ್ತೀನಿ. ನಮ್ಮನ್ನು ನಾವು ಅರ್ಪಿಸಿಕೊಂಡಂಥ ದಿನ ಯಾವುದಾದ್ರೂ ಸಂವಿಧಾನ ಸಮರ್ಪಣೆ ದಿನ ಅಂತಕ್ಕಂಥ ಮಾತು ಕೂಡ ಹೇಳಬಯಸ್ತೀನಿ. ಇವತ್ತು ನಮ್ಮ ಕನ್ನಡ ಭಾಷೆ ಅಂತಂದರೆ ಕರ್ನಾಟಕ ರಾಜ್ಯ ಮೈಸೂರಿನಲ್ಲಿ ಮೈಸೂರು ಪ್ರಾಂತ್ಯಕ್ಕೆ ಒಳಪಟ್ಟಿದ್ದು.
ತದನಂತರ 1973ರಲ್ಲಿ ಕರ್ನಾಟಕವಾಗಿ ಮರು ನಾಮಕರಣವಾಗಿ ಇತ್ತು ಮತ್ತು ಕನ್ನಡ ಭಾಷೆ ಬನವಾಸಿ ಕದಂಬರು, ಮೌರ್ಯರು, ಹೊಯ್ಸಳರು, ಅನೇಕ ರಾಷ್ಟ್ರಕೂಟರು, ಅನೇಕ ವಿದ್ವಾಂಸರು ಆಳಿದಂಥ ನಾಡು ಯಾವುದಿದ್ದರೂ ಕನ್ನಡ ನಾಡು ಅಂತಕ್ಕಂಥ ಹೆಮ್ಮೆಯಿಂದ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಅನುವು ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. आप लोगों के सामने आकर कुछ बात कर सके। देखिए, कर्नाटका राज्योत्सव जो हम बनाते हैं ये बनाना भी चाहिए, ज़रूरी भी है, क्योंकि वी आर द पार्ट ऑफ कर्नाटका। और उसके साथ साथ हम कल्याण कर्नाटका रीजन का उत्सव भी बनाते हैं। हम लोग सब करते हैं, जो एक कर्नाटक के नागरिक होने के, एक सिटीज़न होने के नाते हम सब लोग करते हैं। मगर एक दो सवाल है मुझे जो हमेशा मेरे दिल में आते हैं। यहाँ पे युवा है, नौजवान है, यहाँ पर जो आने वाले हमारे फ्यूचर और जनरेशन है, हमारे गुलबर्गा के मुस्तकबिल है, हमारे कर्नाटक के और हमारे हिंदुस्तान के मुस्तकबिल है। तो मैं एक सवाल रख के जाना चाह रहा हूँ मैं, और मेरा ज़्यादा वक्त नहीं लूँगा मैं आप लोगों का। देखिए, नॉर्थ कर्नाटका और साउथ कर्नाटका, जबकि राज्य उत्सव बनता है कर्नाटक दोनों जगह, साउथ हो या नॉर्थ हो, बनता तो हर जगह है। मगर जब कभी भी उद्योग की बात आती है, जॉब एम्प्लॉयमेंट की बात आती है, डेवलपमेंट की बात आती है, शिक्षा की बात आती है, अच्छे हॉस्पिटलों की बात आती है, तो हमेशा साउथ कर्नाटका इसमें आगे क्यों रहता है? क्यों हमारे नॉर्थ कर्नाटका रीजन के लोग, नॉर्थ कर्नाटका रीजन के जो नौजवान हैं, लड़के हैं, साउथ कर्नाटक में ही जाते हैं? तो ये एक बहुत बड़ा सवाल है अगर हम सोचेंगे तो। आप देखिए, यहाँ जितने भी लोग बैठे हुए हैं, तकरीबन लोगों को मैं जानता हूँ, और कई सारे बच्चे बेंगलोर में जॉब करते हैं। आप मुझे एक ऐसा एक वॉचमैन बताइए जो बेंगलोर से आके गुलबर्गा में जॉब कर रहा, साउथ कर्नाटक से आके कोई गुलबर्गा में जॉब कर रहा, तो कोई नहीं कर रहा। तो इससे ये अंदाज़ा लग रहा है कि कहीं ना कहीं नॉर्थ कर्नाटक को नेगलेक्ट किया जा रहा, नॉर्थ कर्नाटक के डेवलपमेंट को, एजुकेशन को नेगलेक्ट किया जा रहा है। जबकि हमारे पास बेहतरीन मिनिस्टर और पॉलिटिकल लीडर्स हैं हमारे पास, रहने के बाद भी। अब देखिए, जापान की एक कंपनी यहाँ पर है कर्नाटक में, दे आर इन्वेस्टिंग 3000 करोड़ रुपीज़, 3000 करोड़ का वो लोग एक इन्वेस्टमेंट है जहाँ पर फैक्ट्री बन रहा है। मगर वो फैक्ट्री का जो ज़मीन हो रहा, कोलार में हो रहा है, साउथ कर्नाटक में। तो इस तरीके से कहीं ना कहीं नॉर्थ कर्नाटक को नेगलेक्ट किया जा रहा। तो यहाँ पे युवा पीढ़ी है और कांग्रेस के लीडर्स भी है, बीजेपी के लीडर है। हम तो एक संगठन से, हमारी आवाज़ वहाँ तक नहीं पहुँचती, मगर जो पॉलिटिकल लीडर हैं वो लोग की आवाज़ पहुँचती है वहाँ तक। तो हम ये रिक्वेस्ट कर रहे हैं कि जिस तरह साउथ कर्नाटक को एक एस्टैब्लिशमेंट दिया गया, उसी तरह नॉर्थ कर्नाटक को भी दिया जाए तो बहुत अच्छा होगा। ಈ ಸಂದರ್ಭದಲ್ಲಿ ಧಮ್ಮಜ್ಯೋತಿ ಬಂತೋಜಿ, ಸಿರಾಜ್ ಶಾಬ್ದಿ, ಸುರೇಶ್ ನೀಲೂರ್, ರಾಷ್ಟ್ರೀಯ ಸಹ ಕಾರ್ಯದರ್ಶಿ ಜೈ ಭೀಮ್, ರಾಜ್ಯ ಉಪಾಧ್ಯಕ್ಷ ಅನಿಲ್ ಎಸ್ ದೊಡ್ಮನಿ, ಜಿಲ್ಲಾ ಅಧ್ಯಕ್ಷ ಮೋಹನ್ ಆರ್ಸಿ ಸೇರಿದಂತೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅಂಗನವಾಡಿ ನೌಕರರು ಡಿಸೆಂಬರ್ 1ರಿಂದ ಕೆಲಸವನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟ ಹೋರಾಟವನ್ನು ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಗೌರಮ್ಮ ಪಾಟೀಲ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಹೋರಾಟದಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ಕೋಲಾರ್, ಚಿಕ್ಕಬಳ್ಳಾಪುರ, ಬೀದರ್, ಗುಲ್ಬರ್ಗಾ, ಯಾದಗಿರಿ, ರಾಯಚೂರು ಅಂಗನವಾಡಿ ನೌಕರರು ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ತಪ್ಪದೆ ಪಾಲ್ಗೊಳ್ಳಬೇಕಾಗಿ ವಿನಂತಿ ಅವರು ಕರೆ ನೀಡಿದರು. ಕೇಂದ್ರ ಸಚಿವರು ಪ್ರತಿಭಟನೆಯ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಿ ಮುಂದಿನ ಬಜೆಟ್ನಲ್ಲಿ ಬೇಡಿಕೆಗಳ ಈಡೇರಿಕೆಯನ್ನು ಆಶ್ವಾಸನೆ ಸಿಗುವ ತನಕ ಈ ಹೋರಾಟ ಮುಂದುವರಿಯುತ್ತದೆ. ಆದ್ದರಿಂದ ಎಲ್ಲ ಅಂಗನವಾಡಿ ನೌಕರರು ತಪ್ಪದೇ ಈ ಹೋರಾಟದಲ್ಲಿ ಭಾಗವಹಿಸಲು ಮನವಿ ಮಾಡಿದರು. ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ನೇತೃತ್ವದಲ್ಲಿ ಅಂಗನವಾಡಿ, ಬಿಸಿ ಊಟ, ಆಶಾ ಈ 3 ಸಂಘಟನೆಗಳು ಜಂಟಿಯಾಗಿ ಡಿಸೆಂಬರ್ 1ನೇ ತಾರೀಕಿನಿಂದ ಕೇಂದ್ರದ ಸಚಿವರ ಮನೆ ಎದುರುಗಡೆ ರಾಜ್ಯದಲ್ಲಿ 4 ಕಡೆ ಹೋರಾಟ ಮಾಡ್ತಾ ಇದ್ದೀವಿ. ಈ ಕಡೆ ಹೈದರಾಬಾದ್, ಕರ್ನಾಟಕ 10 ಜಿಲ್ಲೆಗಳು, ಶೋಭಾ ಕರಂದ್ಲಾಜೆ ಅವರ ಮನೆ ಎದುರುಗಡೆ ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ICDSಗೆ ಅಕ್ಟೋಬರ್ 2ನೇ ತಾರೀಕಿಗೆ 50 ವರ್ಷ ಆಗಿದೆ. ಇವತ್ತು ಸರ್ಕಾರ ಕೇಂದ್ರ ಸಂಭ್ರಮಾಚರಣೆ ಮಾಡ್ತಾ ಇದೆ. ಸಂಭ್ರಮಾಚರಣೆ ಮಾಡೋದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರ 2018ರಿಂದ ₹1 ಗೌರವಧನ ಹೆಚ್ಚಳ ಮಾಡಿಲ್ಲ. ಇವತ್ತು 50 ವರ್ಷದಿಂದ ಇರ್ತಕ್ಕಂಥ ಅಂಗನವಾಡಿಯವರಿಗೆ ಕೇಂದ್ರ ಸರ್ಕಾರ ₹2,700 ಕಾರ್ಯಕರ್ತೆಯರಿಗೆ 1,300
750 ರೂಪಾಯಿ ಸಹಾಯಕಿಯರಿಗೆ ಗೌರವಧನ ಹೆಸರಿನಲ್ಲಿ ಇವತ್ತು ದುಡಿಸ್ಕೊಳ್ತಾ ಇದೆ. ಇವತ್ತು ನಾವು ಕೇಳ್ತಾ ಇದ್ದೀವಿ, ಕನಿಷ್ಠ ಕೂಲಿ ಕೊಡಬೇಕು. 2018ರಿಂದ 1 ರೂಪಾಯಿ ಗೌರವಧನ ಹೆಚ್ಚಳ ಮಾಡಿಲ್ಲ. ಮತ್ತು ಕೊಡ್ತಕ್ಕಂಥ ಅಂಗನವಾಡಿ ಬಿಸಿ ಊಟ ಆಶಾಗೆ ಬಜೆಟ್ ಕೂಡ ಕಡಿತ ಮಾಡಿದ್ದಾರೆ. ಬಜೆಟ್ ಕಡಿತ ಮಾಡೋದ್ರಲ್ಲಿಂದ ಇವತ್ತು ಸರಿಯಾಗಿ ಫಲಾನುಭವಿಗಳಿಗೆ ಫುಡ್ ಸಿಗ್ತಾ ಇಲ್ಲ. FRS ತಂದಿದೆ ಕೇಂದ್ರ ಸರ್ಕಾರ. FRS ತರೋದ ಮೂಲಕ ಇವತ್ತು ದಾಖಲಾತಿ ಎಂಟ್ರಿ ಆದರೆ ಅವರಿಗೆ ಫುಡ್ ಸಿಗ್ತದೆ, ಇಲ್ಲಾಂದ್ರೆ ಫುಡ್ಡಿನಿಂದ ವಂಚಿತರಾಗ್ತಾ ಇದ್ದಾರೆ ಫಲಾನುಭವಿಗಳು. ಇದೆಲ್ಲ ವಿರೋಧ ಮಾಡಿ ನಾವು ಕೇಂದ್ರದ ಸಚಿವರ ಮನೆ ಎದುರುಗಡೆ ಡಿಸೆಂಬರ್ 1ನೇ ತಾರೀಕಿನಿಂದ ಕೆಲಸವನ್ನು ಸ್ಥಗಿತ ಮಾಡಿ ಅಂಗನವಾಡಿ ಬಿಸಿ ಊಟ ಆಶಾದವ್ರು ನಾವು 1ನೇ ತಾರೀಕಿನಿಂದ ಬೆಂಗಳೂರಿನಲ್ಲಿ ನಮ್ಮ ಸಮಸ್ಯೆಗಳು ಬಗೆಹರಿ ತನಕ ಕನಿಷ್ಠ ಕೂಲಿ ಕೊಡೋ ತನಕ ಮತ್ತು ನಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು. ಅದಕ್ಕಾಗಿ ನಾವು ಡಿಸೆಂಬರ್ 1ರಿಂದ ಹೋರಾಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಒಂದು ಮಗು ದೇಶದ ಸಂಪತ್ತು ಮಕ್ಕಳು ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ. ದೇಶದ ಸಂಪತ್ತು ಚೈಲ್ಡ್ ಈಸ್ ನೇಷನ್ ವೆಲ್ತ್ ಅಂತ ಹೇಳ್ತಾರೆ. ಚೈಲ್ಡ್ ರೀಪ್ರೊಡಕ್ಷನ್ ಆಗಬೇಕಂದ್ರೆ ICDS ಯೋಜನೆ ಬಲಿಷ್ಠ ಆಗಬೇಕು. ಒಂದು ಮಗುವಿಗೆ ಆಹಾರ, ಆರೋಗ್ಯ, ಶಿಕ್ಷಣ ಕೊಡುವಂಥ 3 ಸ್ಕೀಮ್ಗಳು ಆರೋಗ್ಯ ಇಲಾಖೆ ಕೊಡ್ತದೆ, ಶಿಕ್ಷಣ ಇಲಾಖೆ ಕೊಡ್ತದೆ, ಆಹಾರ ICDS ಅಂದ್ರೆ ಅಂಗನವಾಡಿ ಇಲಾಖೆ ಕೊಡ್ತದೆ. ನಾವು ಕೇಳ್ತೇವೆ ಆಹಾರ, ಆರೋಗ್ಯ ಮತ್ತು ಶಿಕ್ಷಣ ಬಗ್ಗೆ ನೀವು ಹೇಳ್ತೀರಿ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಮಾತು ಹೇಳ್ತೀರಿ. 2018ರಿಂದ ಬಿಡಿಗಾಸು ಕೂಡ ಬಿಡುಗಡೆ ಮಾಡಿಲ್ಲ. ಬಜೆಟ್ ಇಲ್ಲದೆ ಮನ್ಯಾಗ ಮಕ್ಕಳಿಗೆ ಚಲೋ ಬೆಳೆಸ್ಬೇಕಂದ್ರೆ ಆಹಾರ ಒಳ್ಳೇದು ಕೊಟ್ಟರೆ ಮಗು ಚಲೋ ಬೆಳೀತದೆ. ಸಂಸ್ಕಾರ ಕೊಟ್ಟರೆ ಶಿಕ್ಷಣ ಅಂದ್ರೆ ಒಳ್ಳೆಯ ಶಿಕ್ಷಣ ಆರೋಗ್ಯ ಕೊಟ್ಟರೆ ಅದು ಒಂದಷ್ಟು ಪಷ್ಟು ಮಗು ಆಗ್ತದೆ. ಇದೆಲ್ಲ ಸರ್ಕಾರ ಬಾಯಲ್ಲಿ ಹೇಳಕತ್ತದೆ. ಕೇಂದ್ರ ಸರ್ಕಾರ 2018ರಿಂದ ಬಿಡಿಗಾಸು ಅಲ್ಲ 60ರಿಂದ 40 ಅನುಪಾತಕ್ಕೆ ಇಳ್ದದ. ಇದ್ದಂಥದ್ದು ಬಜೆಟ್ ಕೂಡ ಡಿಡಕ್ಷನ್ ಮಾಡಕತ್ತದ. ಮತ್ತು ಕೇಂದ್ರ ಸಚಿವರಿಗೆ ನಮ್ಮ ಇಲಾಖೆ ಕೇಂದ್ರ ಸಚಿವರಾದ ಅನ್ನಪೂರ್ಣ ದೇವರಿಗೆ ನಮ್ಮವರು ಯೂನಿಯನ್ ಅಂದ ಸಂಘಟನೆ ಮುಖಂಡರು ಹೋಗಿ ಮನವಿ ಮಾಡಿದ್ರು ಕೂಡ ಅದು ಏನು ಕದಲಿಲ್ಲ, ಈ ಕಡೆ ಸರಿಲಿಲ್ಲ. ಅದಕ್ಕಾಗಿ 4 ಕರ್ನಾಟಕದಿಂದ 4 ಕೇಂದ್ರ ಸಚಿವರೇನಾರಲ್ಲ, ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಕುಮಾರಸ್ವಾಮಿ ಅವರು ಅವ್ರ ಮನೆ ಎದುರು ಅಹೋರಾತ್ರಿ ಹೋರಾಟ ನಡೀತದೆ. ಮತ್ತು ಎಲ್ಲ ಇವರು ರಾಜ್ಯ ಕರ್ನಾಟಕದಿಂದ ಆರಿಸೋದಂಥ 30 ಎಲ್ಲ ಸಚಿವರು ಕೂಡ ಹೇಳಿ FRS ಅಂದ್ರೇನು, ಬೇರೆ ಬೇರೆ ಕೆಲಸ ಹಚ್ಚಿ ICDS ಮಟ್ಟಕ್ಕೊಳಿಸ್ಬೇಡ್ರಿ. ಯಾಕಂದ್ರೆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಮಾಡೋಂಥ ICDS ಯೋಜನೆ ಹೆಂಗೆ ಮಟ್ಟಕ್ಕೊಳಿಸ್ತದೆ ಅಂದ್ರೆ ಟೀಚರ್ ಒಂದು ಕಡೆ ಜಾಗಿಗೆ ನಿಂದ್ರಪ್ಲೇ ಇರಲ್ಲ, ಆ ಸರ್ವೆಗೆ ಹೋರಿ ಈ ಸರ್ವೆಗೆ ಹೋರಿ ಅಂದಾಗ ಮಗು ಸರ್ವತೋಮುಖ ಬೆಳವಣಿಗೆ ಆಗಕ್ಕೆ ಸಾಧ್ಯ ಇಲ್ಲ. ಸರ್ವತೋಮುಖ ಬೆಳವಣಿಗೆ ಮಾಡೋಂಥ ICDS ಯೋಜನೆಯನ್ನು ಮಟ್ಟಕ್ಕೊಳಿಸೋ ಪದ್ಧತಿ ಕೈ ಬಿಡಬೇಕು. ಅದು ಬೇರೆ ಕೆಲಸ ಹಚ್ಚಬಾರ್ದು. ಅದರ ಜೊತೆಗೆ FRS ಅನ್ನೋ ದರಿದ್ರ ಪದ್ಧತಿ ಕೈ ತೆಗಿಲಿಲ್ಲ ಅಂದ್ರೆ ಅದು ಯಾಕಂದ್ರೆ ಕಡು ಬಡವರಿಗೆ ನಿಜವಾದ ಕಡು ಬಡವರು ಯಾರು ಅವ್ರಿಗೆ ಆಹಾರ ಇಲ್ಲ, ವಂಚಿತಾಗ್ಯಾರ. ಮಗು ಮೂಡುತ್ತಲೇ ನಾವು ಸಂರಕ್ಷಣೆ ಮಾಡೋಂಥ ಅಂಗನವಾಡಿಯವರು ಅದು FRS ಆಗೋವ್ರಿಗೂ ಆಕಿಗೆ ನಾವು ಎಂಟ್ರಿ ಮಾಡ್ಕೋಕೆ ಬರಲ್ಲ ಅಂದ್ರೆ ಅವ್ರದ್ದು ನಮ್ಮದು ಸಂಘರ್ಷ ನಡೀತದೆ. ಅದ್ರಾಗೆ ಮಗುವಿನ ಆರೋಗ್ಯ ಕೂಡ ಹಾಳಾಗ್ತದೆ. ಇದನ್ನು ವಿರೋಧಿಸಿ ಡಿಸೆಂಬರ್ 1ರಿಂದ ಎಲ್ಲ ಕೆಲಸ ಸ್ಥಗಿತ ಮಾಡಿ ಅಹೋರಾತ್ರಿ ಅಂಗನವಾಡಿ ಬಿಸಿ ಊಟ ಆಶಾ, ಶಿಕ್ಷಣ, ಆರೋಗ್ಯ ಮತ್ತು ಆಹಾರ 3 ಒಂದು ಯೋಜನೆ ಅಡಿಯಲ್ಲಿ ಕೆಲಸ ಮಾಡೋಂಥವ್ರು ಎಲ್ಲರೂ ಕೂಡ ಕೆಲಸ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರೆಯಲಿ ಅಂತ ಕಲಬುರಗಿಯ ಸುಪ್ರಸಿದ್ಧ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿ ಒಡೆದು ವಿಶೇಷ ಪೂಜೆ ಸಲ್ಲಿಸಲಾಯಿತು. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿ ಮುಂದುವರೆಯಬೇಕು ಅಂತ ಸಿದ್ದರಾಮಯ್ಯ ಅಭಿಮಾನಿ ಬಳಗದಿಂದ ಡೋಲು ಬಾರಿಸಿ ತೆಂಗಿನಕಾಯಿ ಒಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಸಿಎಂ ಸಿದ್ದರಾಮಯ್ಯನವರು ರಾಜ್ಯದ ಜನರಿಗೆ ಸಾಕಷ್ಟು ಜನಪರ ಯೋಜನೆ ನೀಡಿದ್ದಾರೆ. ಅವರ ಸಿಎಂ ಆಗಿ ಮುಂದುವರಿಯಬೇಕು ಎಂದು ಅಭಿಮಾನಿಗಳು ಘೋಷಣೆ ಕೂಗಿದರು. ಇವತ್ತು ಪೂಜಾ ವಿಶೇಷ ಏನಂದ್ರೆ ಇವತ್ತು ಈ ರಾಜ್ಯದಲ್ಲಿ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಮಾನ್ಯ ಸಿದ್ದರಾಮಯ್ಯನವರನ್ನ 2.5 ವರ್ಷ ಆಗಿದೆ, ಅವರನ್ನು ಇಳಿಸಬೇಕು ಅಂತ ಹೇಳಿ. ಅರೆ ನಾವು ಇವತ್ತು ಕೇಳ್ತಾ ಇದ್ದೀವಿ, ಯಾರ ಹತ್ರ ಆಗಿದೆ ಇದು 2.5 ವರ್ಷ ಅಂಥೇಳಿ? ಯಾರು ಹೇಳಿದಾರ? ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳ್ಯಾರ? ರಾಹುಲ್ ಗಾಂಧಿ ಅವ್ರು ಹೇಳ್ಯಾರ? ಸೋನಿಯಾ ಗಾಂಧಿ ಅವ್ರು ಹೇಳ್ಯಾರ? ವೇಣುಗೋಪಾಲ್ ಸಾಹೇಬ್ ಹೇಳ್ಯಾರ? ಯಾರು ಹೇಳ್ಯಾರ್ರಿ? ಯಾರು ಹೇಳೇ ಇಲ್ಲ. ಆದರೂ ಸಹಿತ ಇವತ್ತಿನ ದಿವಸ 2.5 ವರ್ಷ ಅಂತೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನದಲ್ಲಿ 2013ರಲ್ಲೂ ಸಹಿತ ನಾವು ಪೂಜೆ ಮಾಡಿ ಹರಕೆ ಹೊತ್ತಿದ್ದೀವಿ. ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಅವರು ಮುಖ್ಯಮಂತ್ರಿ ಆದರು 5 ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಹಲವಾರು ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಅನ್ನ ಭಾಗ್ಯ ಆಗಿರ್ಬೋದು, ಕೃಷಿ ಭಾಗ್ಯ ಆಗಿರ್ಬೋದು, ಶಾದಿ ಭಾಗ್ಯ ಆಗಿರ್ಬೋದು, ಹೀಗೆ 10 ಹಲವಾರು ಹಕ್ಕುಗಳಾಗಿರ್ಬೋದು, ನಮ್ಮ ಹೊಲ ನಮ್ಮ ದಾರಿ,
ಹೀಗೆ ಎಲ್ಲರಿಗೂ ರೈತರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ ಎಲ್ಲರಿಗೆ ಅನುಕೂಲ ಮಾಡಿರ್ತಕ್ಕಂಥದ್ದು ಮಾನ್ಯ ಸಿದ್ದರಾಮಯ್ಯನವರು. ಇವತ್ತು 2ನೇ ಅವಧಿಗೆ ಅವ್ರ ನೇತೃತ್ವದ ಚುನಾವಣೆ ಆಗಿದೆ. ಇವತ್ತು ನೀವು ಸಹ ಈ ರಾಜ್ಯದಲ್ಲಿ ಎಲ್ಲ ದಲಿತ ಸಮಾಜ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಮೇಲ್ವರ್ಗದವರು, ಮಹಿಳೆಯರು, ಕಾರ್ಮಿಕರು ಎಲ್ಲರೂ ಸಹಿತ ಯಾವುದೇ ಜಾತಿ ಭೇದ, ಯಾವುದೇ ಧರ್ಮ ಇಲ್ಲಿ ನೋಡ್ಲಾರ್ದೇನೆ ಅವರಿಗೆ ಇವತ್ತು ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ 136 ಸೀಟನ್ನು ತಂದಿದ್ದಾರೆ. ಅವ್ರ ನೇತೃತ್ವದಲ್ಲಿ ಇವತ್ತು ದಿವಸ ಆ 136 ಶಾಸಕರು ಸೇರಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಏನು ರಾಜ್ಯದ ಜನ 1 ವರ್ಷಕ್ಕೆ 2 ವರ್ಷಕ್ಕೆ ಆಯ್ಕೆ ಮಾಡ್ಯಾರ, 5 ವರ್ಷಕ್ಕೆ ಅಧಿಕಾರ ಆಡಳಿತ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟಾರ. ಇವತ್ತು ದಿವಸ ಶಾಸಕರೆಲ್ಲರೂ ಶಾಸಕಾಂಗದ ಪಕ್ಷದ ನಾಯಕನ ಆಯ್ಕೆ ಮಾಡೋ ಸಂದರ್ಭದಾಗ ಯಾರಾದರೂ 2.5 ವರ್ಷಕ್ಕೆ ಸಿದ್ದರಾಮಯ್ಯನವರು 2.5 ವರ್ಷಕ್ಕೆ ಮತ್ತೊಬ್ರು ಅಂತ ಹೇಳ್ಯಾರ? ಏನೂ ಹೇಳೇ ಇಲ್ಲ, ಯಾರು ಇದ್ರ ಬಗ್ಗೆ ಮಾತೇ ಆಡಿಲ್ಲ. ಆದರೂ ಸಹಿತ ಇವತ್ತು ದಿವಸ ಅವ್ರಿಗೆ ಇಳಿಸ್ತಾರ ಅಂತೇಳಿ ಒಂದು ಆವಾಜ್ ಬರ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ದಿವಸ ನಾವು ಶರಣಬಸವೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಮಾನ್ಯ ಸಿದ್ದರಾಮಯ್ಯನವರಿಗೆ ಶಕ್ತಿ ಕೊಡಲಿ. ಇವತ್ತು ಈ ರಾಜ್ಯದಲ್ಲಿ ದಲಿತ ಸಮಾಜ, ಹಿಂದುಳಿದ ವರ್ಗ ಸಮಾಜ, ಅಲ್ಪಸಂಖ್ಯಾತರು, ಮೇಲ್ವರ್ಗದವರು ಎಲ್ಲರೂ ಸಹಿತ ಅವ್ರು ಬೆನ್ನೆಲುಬಿಗಿದಾರ. ಯಾವುದೇ ಕಾರಣಕ್ಕೂ ಅವ್ರು ಡಿಸ್ಟರ್ಬ್ ಮಾಡಬೇಡ್ರಿ, 5 ವರ್ಷ ಪೂರ್ಣಾವಧಿ ಸರ್ಕಾರ ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಅದೇ ಯಾಕೆ ಇಳಿಸ್ಲಕತ್ತೀರಿ? ಯಾಕೆ ಇಳಿಸಬೇಕಂತ ನಿರ್ಧಾರ ಮಾಡ್ತೀರಿ? ಅವ್ರೇನು ಭ್ರಷ್ಟಾಚಾರ ಮಾಡ್ಯಾರ? ಏನು ಸ್ವಜನ ಪಕ್ಷಪಾತ ಮಾಡ್ಯಾರ? ಏನು ಲೂಟಿ ಹೊಡೆದಾರ? ಅದೇ ಏನು ಕಾರಣ ಅಂತ ಹೇಳಿ ಇಳಿಸ್ತೀನಿ ಅಂತ ಹೇಳಿ ನೀವು ಪ್ರಯತ್ನ ಮಾಡ್ತಾ ಇದ್ದಾರ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನಂಬಿ 5 ಸಮುದಾಯ 100ಕ್ಕೆ 100 ಮತ ಹಾಕಿ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವ 130 ಶಾಸಕರು ಆಯ್ಕೆಯಾಗಿದ್ದಾರೆ. ಇವತ್ತು ಎಲ್ಲ ಮಾಧ್ಯಮದಲ್ಲಿ ಇವತ್ತು ಏನು ಗಾಳಿ ಸುದ್ದಿ ಬರ್ತಾಯಿದೆ, ಸಿದ್ದರಾಮಯ್ಯನವರಿಗೆ 2 ವರ್ಷ ಆದ್ರೆ ಅಂತ ಇಳಿಸ್ಬೇಕಂತೇಳಿ ಇವತ್ತು ಶಾಸಕಾಂಗ ಪಕ್ಷದ ಆಯ್ಕೆಯ ಸಮಯದಲ್ಲಿ ಶಾಸಕಾಂಗ ಪಕ್ಷನ ಹಾಕಂತ ಸಿದ್ದರಾಮಯ್ಯ ಅಂತ ಆಯ್ಕೆ ಮಾಡಿದಂಥ ಹೈಕಮಾಂಡ್ ಅವರು ನೀವು 6 ತಿಂಗಳು 2.5 ವರ್ಷಕ್ಕೆ ಅಂತ ಇಳಿಸಿ ಅಂತ ಮಾತುಕತೆ ಆಗಿತ್ತು. ಅದು ಯಾರೂ ಹೇಳಿಲ್ಲ. ಅದಕ್ಕೆ AIC ಅಧ್ಯಕ್ಷರು ಮತ್ತು ಹೈಕಮಾಂಡ್, ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಿದ್ದರಾಮಯ್ಯ ಒಂದು ವೇಳೆ ನೀವು ಪ್ರಾಬ್ಲಮ್ ಮಾಡಿದ್ರಪ್ಪ ಅಂತಂತ ಬರ್ತಕ್ಕಂಥ ದಿನಗಳ ಮುಂದಿನ ದಿನಗಳದ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರ ಬರಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯವರು ಮುಂದುವರೆಸೋರು ಮಾತ್ರ ಅಧಿಕಾರ ಬರೋ ಸಾಧ್ಯದಪ್ಪ ಅಂತೇಳಿ ಇವತ್ತು ನಾವು ಹೈಕಮಾಂಡ್ ಮನವಿ ಮಾಡಿಕೊಳ್ಕೋಬೇಕು. ಈಗ ಒಂದು ಚಿಕ್ಕ ಬ್ರೇಕ್. ನವೆಂಬರ್ 30ರಂದು ನಂದಿಕೂರು ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಅನಾವರಣ. ದಿನೇಶ್ ದೊಡ್ಮನಿ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ವಿರುದ್ಧ ರೈತರ ಪ್ರತಿಭಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಬ್ರೇಕ್ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ನಂದಿಕೂರು ಗ್ರಾಮದಲ್ಲಿ ನವೆಂಬರ್ 30ರಂದು ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ರವರ ಪಂಚಲೋಹದ ಪ್ರತಿಮೆ ಅನಾವರಣ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡ ದಿನೇಶ್ ದೊಡ್ಮನಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಎಂ ಖರ್ಗೆ ರವರ ಉದ್ಘಾಟನೆ ಮಾಡಲಿದ್ದಾರೆ. ಪೂಜ್ಯ ಭಂತೆ ಪರಂ ಜ್ಯೋತಿ ಸಾನ್ನಿಧ್ಯ ವಹಿಸಲಿದ್ದಾರೆ. ನೀಲಿ ಧ್ವಜ ಮತ್ತು ಪಂಚಶೀಲ ಧ್ವಜಾರೋಹಣ ಸಂಸದ ರಾಧಾಕೃಷ್ಣ ದೊಡ್ಮನಿರವರು ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ವಿಶೇಷ ಸನ್ಮಾನವನ್ನು ಹಿರಿಯ ದಲಿತ ಮುಖಂಡ ಡಾಕ್ಟರ್ ವಿಠಲ್ ದೊಡ್ಮನಿ ಸ್ವೀಕರಿಸಲಿದ್ದಾರೆ.
ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಸಚಿವ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಕೆಕೆಆರ್ಡಿಬಿ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಮತ್ತು ಉತ್ತರ ಮತಕ್ಷೇತ್ರದ ಶಾಸಕಿಯಾದ ಶ್ರೀಮತಿ ಖನಿಜಾ ಫಾತಿಮಾ ಹಾಗೂ ವಿಧಾನ ಪರಿಷತ್ ಸದಸ್ಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತೇದಾರ್ ಮತ್ತು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಹಾಗೂ ಕೆಕೆಆರ್ಟಿಸಿ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ನೀಲ್ಕಂಠರಾವ್ ಮುಲ್ಗೆ, ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್, ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜರ್ ಆಲಂ ಖಾನ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ನಮ್ಮ ಕಲಬುರಗಿ ತಾಲೂಕಿನ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ನಂದಿಕೂರ್ ಗ್ರಾಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಂಚಲೋಹದ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಗ್ರಾಮ ಪಂಚಾಯತ್ ನಂದಿಕೂರ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ತರುಣ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ನಂದಿಕೂರ್ನ ಎಲ್ಲಾ ಸಮುದಾಯದ ಮುಖಂಡರು ಸೇರಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಪೂಜ್ಯ ಬಂತೆ ವರಜ್ಯೋತಿ ಅವರು ವಹಿಸಲಿದ್ದಾರೆ. ಮತ್ತೆ ಈ ಕಾರ್ಯಕ್ರಮನ ಉದ್ಘಾಟನೆಯನ್ನ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬ್ರು ಆಗಿರ್ಬೋದು. ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲಂಪುರ ಪಟೇಲ್ ಸಾಹೇಬ್ರ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ನಮ್ಮ ಸಮುದಾಯಕ್ಕಾಗಿ ಈ ದಣಿವರಿಯಾದ ನಾಯಕ ಮತ್ತೆ ದಲಿತ ಲೋಕದ ದಳಪತಿ ಅಂತ ಹೆಸರುವಾಸಿಯಾಗಿದ್ದಾರೆ ಡಾಕ್ಟರ್ ವಿಠಲ್ ದೊಡ್ಡಮನಿ ಅಣ್ಣವರಿಗೆ ನಾವು ವಿಶೇಷವಾಗಿ ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ KKDBನ ಅಧ್ಯಕ್ಷರು ಹಾಗೂ ಶಾಸಕರಾಗಿರ್ತಕ್ಕಂಥ ಅಜಯ್ ಸಿಂಗ್ ಸಾಹೇಬರು ಕೂಡ ಆಗಮಿಸ್ತಿದ್ದಾರೆ. ಮತ್ತು ನಮ್ಮ ಉತ್ತರ ಮತಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಖನಿಜ್ ಫಾತಿಮಾ ಮೇಡಮ್ ಅವರು ಕೂಡ ಆಗಮಿಸ್ತಿದ್ದಾರೆ. ಮತ್ತು ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು MLC ಆಗಿರ್ತಕ್ಕಂಥ ಜಗದೇವ್ ಗುತ್ತೇದಾರ್ ಸರ್ ಕೂಡ ಆಗಮಿಸ್ತಿದ್ದಾರೆ. ಇನ್ನೋರ್ವ MLC ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ಸಾಹೇಬರು ಕೂಡ ಆಗಮಿಸ್ತಿದ್ದಾರೆ. ಇನ್ನೋರ್ವ MLC ಆಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಸರ್ ಆಗಮಿಸ್ತಿದ್ದಾರೆ. ಹಾಗೂ KKRTCನ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ ಸರ್ ಆಗಮಿಸ್ತಾರೆ. ಹಾಗೂ ಜಸ್ಕಾಂನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಪಾಟೀಲ್ ಅರ್ವಳ್ ಸರ್ ಆಗಮಿಸ್ತಾರೆ. ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದಂತ ಮಜರ್ ಆಲಂ ಖಾನ್ ಸರ್ ಆಗಮಿಸ್ತಿದ್ದಾರೆ. ಮತ್ತು ನಮ್ಮ HK ಸೊಸೈಟಿನ ಸದಸ್ಯರಾಗಿರುವಂತ ಡಾಕ್ಟರ್ ಕಿರಣ್ ದೇಶಮುಖ್ ಸರ್ ಕೂಡ ಆಗಮಿಸ್ತಿದ್ದಾರೆ. ಮತ್ತು ನಮ್ಮ ಕಾಂಗ್ರೆಸ್ನ ಮುಖಂಡರಾಗಿರುವಂತ ನೀಲ್ಕಂಠರಾವ್ ಮುಲ್ಗೆ ಸರ್ ಆಗಮಿಸ್ತಿದ್ದಾರೆ. ಹೀಗೆ ಅನೇಕ ಗಣ್ಯಮಾನ್ಯರು ಎಲ್ಲಾ ಜನಪ್ರತಿನಿಧಿಗಳು ಕೂಡ ಆಗಮಿಸ್ತಿದ್ದಾರೆ. ಮತ್ತು ಒಟ್ಟಾರೆಯಾಗಿ ನಮ್ಮ ಕಲಬುರಗಿಯ ನಮ್ಮ ಸಮಾಜದ ಜಿಲ್ಲಾ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಿದ್ದಾರೆ. ಮತ್ತೆ ಒಟ್ಟಾರೆ ತಮ್ಮ ಮೂಲಕ ನಾನು ವಿನಂತಿಯನ್ನ ಮಾಡ್ಕೊಳ್ಳೋದೇನಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಭಾಷಣಕಾರರಾಗಿ ನಮ್ಮ ಹೂವಣ್ಣ ಸಕ್ಪಾಲ್ ಅಂತೇಳಿ ವಿಜಯಪುರದಿಂದ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕೈಗಾರಿಕೆ ಉದ್ದೇಶಕ್ಕಾಗಿ ತಾಲೂಕಿನ ಕಿರಣಗಿ, ಸೋಮನಾಥ್ ಹಳ್ಳಿ, ಫಿರೋಜಾಬಾದ್ ಗ್ರಾಮಗಳಲ್ಲಿನ ಜಮೀನು ಸ್ವಾಧೀನಪಡಿಸಿಕೊಂಡು ಕೈಗಾರಿಕೆ ಸ್ಥಾಪನೆ ಮಾಡದಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕಲಬುರಗಿ ತಾಲೂಕಿನ ಕಿರಣಗಿ, ಸೋಮನಾಥ್ ಹಳ್ಳಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ನಡೆ ಖಂಡಿಸಿ ಹಲವಾರು ರೈತ ಸಂಘಟನೆಗಳು ಪ್ರತಿಭಟನೆ ಮಾಡಿದರು. ಕೈಗಾರಿಕೆ ಉದ್ದೇಶಕ್ಕಾಗಿ 2013ರಲ್ಲಿ 1821 ಎಕರೆ ರೈತರ ಜಮೀನು ಸ್ವಾಧೀನಪಡಿಸಿಕೊಂಡು ಇದುವರೆಗೂ ಕೈಗಾರಿಕೆ ಸ್ಥಾಪನೆ ಮಾಡದಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಿ ಮರಳಿ ರೈತರಿಗೆ ಜಮೀನು ನೀಡುವಂತೆ ರೈತರು ಆಗ್ರಹಿಸಿದರು. ಈ ಸಿಮೆಂಟ್ ಫ್ಯಾಕ್ಟ್ರಿನ ನಮ್ಗೆ ರೈತರು ನಾವು ಏನು ಕೊಟ್ಟಿದ್ದೀವಿ ಲ್ಯಾಂಡ್, ಅವ್ರ ಕಂಡೀಷನ್ಸ್ ಏನಿತ್ತಲ್ರಿ ಆ ಕಂಡೀಷನ್ ಪ್ರಕಾರ ನಮ್ಗೆ ರೈತರಿಗೆ ಮೋಸ ಮಾಡಿದ್ದಾರೆ. ಯಾಕಂತ ಕೇಳಿದ್ರೆ ಜಾಬ್ ಕೊಡ್ತೀನಿ ಅಂದರು. ಇನ್ನಿತರ 16 ಲಕ್ಷ ರೂಪಾಯಿ DCN ಪಾಸ್ ಮಾಡಿತ್ತಲ್ರಿ, ಅದ್ರ ಪ್ರಕಾರ ನಮ್ಗೆ ಕೊಡಲಿಲ್ಲ. ಯಾಕಂದ್ರೆ ಬೆಂಗಳೂರು ಕರ್ಕೊಂಡು ಹೋದ್ರು, ರೈತರು ಯಾರು ಕರ್ಕೊಂಡು ಹೋದ್ರೆ ಇರ್ತಿದ್ರು ಅಂತೇಳಿ ತಿಳ್ಕೊಂಡು ಒಂದು 2-3 ದಿನ ಇಟ್ಕೊಂಡು ಆಮೇಲೆ ಏನು ಮಾಡಿದ್ರು, 12 ಲಕ್ಷ ಕೊಟ್ಟರು. ಆ 12 ಲಕ್ಷ ರೂಪಾಯಿ ಇವತ್ತಿನ ದಿನ ರೈತರ ನಮ್ಮ ಮಕ್ಕಳಿಗೆ ಎಜುಕೇಷನ್ ಆಗ್ತಾ ಇಲ್ಲ. ಆ ಥರ ವ್ಯಾಲ್ಯೂ ಆಗಿದೆ. ಗುಲ್ಬರ್ಗದಲ್ಲಿ ಸೈಟ್ ನೋಡು 1 ಕೋಟಿ 2 ಕೋಟಿ ರೂಪಾಯಿ ಸೈಟ್ ಆಗ್ಯದ್ರಿ. ಇವತ್ತಿನ ದಿನ ಏನದು ಭೂಮಿ ಏನದು ನಮ್ಮದು ಭೂಮಿ ಏನು ವ್ಯಾಲ್ಯೂ ಅದನ್ನ ಇಲ್ರಿ. ರೈತರ ಫಲವತ್ತಾದ ಭೂಮಿಯನ್ನು ನಾವು ಹಾಳು ಮಾಡಿ ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಲೇದು. ರೈತರದ್ದು ಗೋಳ ನೀವು ಯಾರು ನೋಡ್ತಾ ಇಲ್ಲ. ಇವತ್ತಿಂದ ನಮ್ಮ ಗಿರಣಿಗೆ ಬರ್ಲಿವ್ರಿ, ಯಾವಾಗಲೂ ಬಂಗಾರ ಕೊಟ್ಟ ಕಿರಣಿಗೆ
ಇವತ್ತಿನ ದಿನ ನಮ್ಮಲ್ಲಿ ಕುಡಿಯಕ್ಕೆ ನೀರಿಲ್ಲ. ಏನು DC ಅವ್ರು ಏನು ಹೇಳ್ತಾ ಇದ್ದಾರೆ ನಮಗೆ, ನೋಡ್ರಿ ನಮ್ಮೂರು ನೋಡ್ಕೊಂಬರ್ರಿ ಸರ್. ಎಲ್ಲ ಪ್ರತಿಯೊಂದು ರಾಜ್ಯದಲ್ಲಿ ಮೂಲೆ ಇದ್ದರೆ ನಮ್ಮ ಕಿರಣಿಗೆ ನೋಡ್ಕೊಂಬರ್ರಿ. ನಮ್ಮ ಕಿರಣಿಗೆದಲ್ಲಿ ಏನಿದೆ ಗೋಳು. ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಭೂಮಿ ಇವತ್ತು ನಮಗೆ ಕಣ್ಣೀರು ಬರ್ತದ. ಆ ಭೂಮಿಯಲ್ಲಿ ಹೋದ್ರೆ ಆ ವ್ಯಾಲ್ಯೂ ಇಲ್ಲ. ಯಾಕೆ ಈ ಥರ ಸರ್ಕಾರ ಯಾವುದೇ ಇರಲಿ, ಆದರೆ ರೈತರನ್ನ ನೀವು ಏನು ಮೋಸ ಮಾಡಿದಿರಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಹೋರಾಟ ಆಗ್ತದೆ ಮುಂದೆ ನೋಡಿ. ಯಾಕಂದ್ರೆ ಈ ಬೆಳಗಾವಿ ಈ ಕಾರ್ಯಕ್ರಮ ಅಲ್ಲಿ ಇರ್ತಲ್ಲ, ಆವಾಗೇ ನೋಡಿ ನಾವು ನಮ್ಮ ರೈತರದ್ದು ಏನು ಕಷ್ಟ ಇದೆ ಅಂತೇಳಿ ಅವಾಗ ನಾನು ಬರ್ತೀವಿ. ಬಂದು ಅಲ್ಲಿ ಕೂಡ ನೀವು ಚಳವಳಿ ಮಾಡ್ತೇವೆ ನಾವು. ಯಾಕಂದ್ರೆ ಈ ರೀತಿ ನೀವು ಮೋಸ ಮಾಡಿ ಜನರನ್ನ ಎಷ್ಟು ದಿನ ನೀವು ಇದು ಮಾಡ್ತೀರಿ? ನಮ್ಮ ಭೂಮಿನ ನಮಗೆ ಬೇಕು. ಇಲ್ಲ ಅಂದ್ರೆ ನಾವು ದಿಲ್ಲಿವರೆಗೂ ಕೂಡ ನಾವು ಬರ್ಲಿಕ್ಕೆ ರೆಡಿ ಇದ್ದೀವಿ. ಯಾಕಂದ್ರೆ ಈ ರೀತಿ ನಮಗೆ ನನ್ನ ನೋವು ನನಗೆ ಆಗ್ತಾ ಇಲ್ಲ. ಈಗ ಅಷ್ಟು ಕಷ್ಟ ಇದೆ. ಇವತ್ತೆಲ್ಲ ದುಡ್ಡು ಹಾಳು ಮಾಡಿಕೊಂಡು ಮಕ್ಕಳ ಶಿಕ್ಷಣ ಇಲ್ಲ ನಾನು ಬಡ್ದಾಡ್ತಾ ಇದ್ದೀನಿ. ನಾನೇ ಮತ್ತೆ ಬೇರೆಯವ್ರದ್ದು ಆಡ್ತಿದ್ದೆ, ನಾನು ಮಾತಾಡ್ತಾ ಇಲ್ಲ. ಆ ವ್ಯಾಲ್ಯೂ ಶಿಕ್ಷಣದ ಇದು ನೋಡಿದ್ರೆ ದುಬಾರಿ ಶಿಕ್ಷಣ. ಪ್ರಧಾನಮಂತ್ರಿ ಮೋದಿ ಅವರೇ ನಾನು ಮಾತಾಡ್ತಿದ್ದೀನಿ. ಇವತ್ತು ಭೂಮಿಯನ್ನು ಕಳ್ಕೊಂಡು ನಾವು ಹುಚ್ಚಾಗಿದ್ದೀವಿ. ಇವತ್ತು ಒಂದು ಹಾಸ್ಪಿಟಲ್ಗೆ ಹೋದ್ರೆ ಲಕ್ಷ ಕೋಟಿಗಟ್ಟಲೆ ಖರ್ಚಾಗ್ತಾ ಇದೆ. ಇವತ್ತು ಶಿಕ್ಷಣ ಕೂಡ ಅದೇ ಇದೆ. ಇದನ್ನ ನೀವು ಯಾಕೆ ಬದಲಿ ಮಾಡ್ತಾ ಇಲ್ಲ? ಕಲಬುರಗಿ ತಾಲೂಕಿನ ಅನ್ನಕಿರಣಗಿ, ಫಿರೋಜಾಬಾದ್, ಸೋಮನಾಥ್ ಹಳ್ಳಿ ರೈತರ ಭೂಮಿ 1821 ಎಕರೆ ಭೂಮಿ ಇವತ್ತು ಕಲಬುರಗಿ ಸಿಮೆಂಟ್ ಕಂಪನಿಯವರು ಖರೀದಿ ಮಾಡಿ ಫಲವತ್ತಾದ ಭೂಮಿಯನ್ನ ರೈತರ ಹೊಟ್ಟಿ ಮೇಲೆ ತಣ್ಣೀರ್ ಬಟ್ಟಿ ಹಾಕಿದರೆ ಯಾವುದೇ ಕಾರಣಕ್ಕೂ ಫಲವತ್ತಾದ ರೈತರ ಭೂಮಿಯನ್ನು ಉಳಿಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ. ಇವತ್ತು ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಆಕ್ಟ್ ಉಲ್ಲಂಘನೆ ಮಾಡಿ ಇವತ್ತು ರೈತರಿಗೆ ಬರೆ ಎಳಿತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕ್ತಾರೆ. ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಆಕ್ಟ್ ಅನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಆ ಕಾರ್ಖಾನೆಯವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಈಗಾಗಲೇ ಆ 3 ಹಳ್ಳಿಯ ರೈತರ ಹೊಲದಲ್ಲಿ ಜೋಳ, ಕಡ್ಲಿ, ಕುಸುಬಿ ಅನ್ನ ಬಿತ್ತನೆ ಮಾಡಿರ್ತಕ್ಕಂಥ ಜಾಗದಲ್ಲಿ ತಂದು ಟಿಪ್ಪರ್ ಅನ್ನು ಹೊಡೆಸಿ ಆ ರೈತರ ಬೆಳೆಗಳನ್ನ ಸತ್ಯನಾಶ ಮಾಡಿ ಅವ್ರ ಬದುಕು ಬೀದಿ ಪಾಲ್ ಮಾಡಕ್ ಕೊಟ್ಟಿರ್ತಕ್ಕಂಥ ನೀತಿಯನ್ನ ಖಂಡಿಸ್ತಾ ಇದೀವಿ. ಆ 3 ಹಳ್ಳಿಯ ರೈತರ ನೆರವಿಗೆ ಕಿರಣಗಿ, ಫಿರೋಜಾಬಾದ್, ಸೋಮನಾಥ್ ಹಳ್ಳಿ ರೈತರ ನೆರವಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಅವರಿಗೆ ರಕ್ಷಣೆ ಕೊಡಬೇಕು. ಅವ್ರ ಫಲವತ್ತಾದ ಭೂಮಿ ಅವ್ರ ಭೂಮಿ ಅವ್ರಿಗೆ ಉಳಿಬೇಕು. ಆ ಭೂಮಿ ಖರೀದಿ ಮಾಡಿದ್ದ ರೈತರ ಭೂಮಿ ರೈತರಿಗೆ ವಾಪಸ್ ಕೊಡ್ಬೇಕಂತಕ್ಕಂಥ ಮಾತನ್ನು ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.